ಥ್ಯಾಂಕ್ಸ್ ಅನು. ಥ್ಯಾಂಕ್ಸ್ ಹೇಳಾಯ್ತಾ ಅಕ್ಕ? ಎಲ್ಲಾನು ಚೆನ್ನಾಗಿ ಮುಗೀತು ಅನ್ಕೋ. 1 ಲೀಟರ್ ಥ್ಯಾಂಕ್ಸ್ ನ ಚಿನ್ನಾಗಿ ಕರಗಿಸ್ಕೊಡು. ಮತ್ ನಮ್ ಫೋಟೋಶೂಟ್ ಪ್ಲಾನ್ ಎಲ್ಲ ಏನಾಗ್ಬೇಕಕ್ಕ? ಏನು ಫೋಟೋಶೂಟಾ? ಇಲ್ ನೋಡಕ್ಕ, ನಿನ್ ತಂಗಿ ನನ್ಗೆ ಸ್ಟ್ರಿಕ್ಟ್ ಆಗಿ ಹೇಳಿದಾಳೆ, ಮದ್ವೆಲಿ ಯಾರ್ ಫೋಟೋ ಇರುತ್ತೋ ಇಲ್ವೋ ನಿನ್ ಫೋಟೋ ಮತ್ತೆ ಅಭಿ ಫೋಟೋ ಇರ್ಬೇಕು ಅಂತ ನನಗೆ ಆರ್ಡರೇ ಕೊಟ್ಟಿದ್ದಾಳೆ. ಪರಿ ನನ್ಗೋಸ್ಕರ ಇಷ್ಟು ರಿಸ್ಕ್ ತಗೊಳ್ತಿರೋದು ನನಗ್ ತುಂಬಾ ಹೆದರಿಕೆ ಆಗ್ತಿದೆ. ಸರಿ ಅಂದ್ರೆ ಅಭಿ ಅಣ್ಣಂಗೆ ಬೇರೆ ಒಳ್ಳೆ ಹುಡುಗಿನ ನೋಡೋದಾ? ಅಯ್ಯೋ, ಸುಮ್ನೆ ಮಾತಿಗೂ ಹಂಗೆಲ್ಲ ಹೇಳ್ಬೇಡ. ಹಾ, ಈಗ ನಿಜ ಆಚೆ ಬಂತಲ್ಲ. ಒಂದ್ ಹೆಣ್ಣು ಮನ್ಸರೆ ಅಂದ್ಕೊಂಡ್ಲು ಅಂತ ಇಟ್ಕೋ, ಆಮೇಲೆ ಅವಳು ಅದನ್ನ ತಡಿಬೇಕು ಅನ್ಕೊಂಡ್ರು ತಡಿಯೋದಕ್ಕೆ ಆಗಲ್ಲ. ಆ ಅಕ್ಕರೆ ಪ್ರೀತಿನೇ ನಿನ್ನಲ್ಲಿ ಧೈರ್ಯ ತುಂಬಬೇಕು. ನೀನ್ ಗತ್ತಿಂದ ಹೋಗಿ ನಿಂತ್ರೆ ಸಾಕು. ತಮ್ಮ ಫೋಟೋಗ್ರಾಫರ್. ಏನ್ ಮೇಡಮ್? ದಿಲೀಪ್ ಫ್ರೆಂಡ್ ಕಮಲ್ ತಾನೇ ನೀವು? ಹೌದು ಮೇಡಮ್. ಸ್ವಲ್ಪ ಇಲ್ಲಿ ಬನ್ನಿ. ತಮ್ಮ, ಒಂದ್ ಚಿಕ್ಕ ಹೆಲ್ಪು. ನಿನಗೆ ಒಡ ಹುಟ್ಟಿದ ಅಕ್ಕ ತಂಗಿರೆಲ್ಲ ಇದಾರಲ್ಲ? ಇದಾರೆ. ಯಾಕೆ ಕೇಳ್ತಿದ್ದೀರಾ? ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಅನು, ಏ ಸೋನು, ಏನ್ ಬಂದು ಸುಮ್ಮನೆ ಆಟ ನೋಡ್ತಿದ್ಯಾ? ಮದ್ವೆ ಹೆಣ್ಣು ಒಬ್ಳೆ ನಿಂತಿದ್ದಾಳೆ. ಮುಖ ನೋಡು, ಮೇಕಪ್ ಎಲ್ಲ ಅರ್ಧ ವರ್ಷ ಹೋಗಿದೆ. ಟಚ್ ಅಪ್ ಮಾಡು. ಚಿಕ್ಕ ಕಂಪ್ಲೇಂಟ್ ಕೂಡ ಬರಬಾರ್ದು. ಪರಿ, ಮದುಮಗಂಗೆ ನಾವ್ ಯಾರು ಅಂತಾನೆ ಗೊತ್ತಿಲ್ಲ ಅಲ್ಲ? ನೀನ್ ಲವ್ ಮ್ಯಾರೇಜ್ ಬೇರೆ ಆಗ್ತಿದ್ಯಾ, ಮತ್ ಮದ್ವೆಗ್ ಬಂದಿರೋ ನಮ್ಮನ್ನ ನೀನ್ ತಾನೇ ಪರಿಚಯ ಮಾಡಿಸ್ಬೇಕು. ಅರ್ಜುನ್, ಇವಳು ಅನು, ನಮ್ಮಮ್ಮನಿಗೆ ಅಣ್ಣನ್ ಮಗಳು. ಓ, ಇವಾಗ್ಲೇ ಇವಳಿಗೂ ಮದ್ವೆ ಆಯ್ತು, ಆದ್ರೆ ಅವ್ರು ಬಂದಿಲ್ಲ. ಯಾಕೆ ಎಸ್ಕೇಪ್ ಆಗ್ಬಿಟ್ರಾ? ಅಯ್ಯೋ ಇಲ್ಲ ರೀ, ಅವರು ಕೂಡ ಬರ್ಬೇಕು ಅನ್ಕೊಂಡಿದ್ರು. ಅವ್ರ ಆಫೀಸಲ್ಲಿ ಒಂದ್ ಚಿಕ್ಕ ತೊಂದ್ರೆ. ನೀವು ಮದ್ವೆ ಮುಗಿಸ್ಕೊಂಡು ನಮ್ಮೂರಿಗೆ ಬನ್ನಿ. ಖಂಡಿತ ಬರ್ತೀನಿ. ಹಬ್ಬಬ್ಬಾ, ಮದುಮಗ ಚೆನ್ನಾಗಿ ನಮಸ್ಕಾರ ಮಾಡ್ತಾರೆ. ನಾನು ನಿಮ್ಮಿಬ್ಬರಿಗೂ ಚಿಕ್ಕವಳು. ಪರಿ, ಫೋಟೋಶೂಟ್ ಎಲ್ಲ ಮುಗೀತಾ? ಅದೆಲ್ ಮುಗಿಯುತ್ತೆ? ಹೋಗ್ ಅವಳ ಹತ್ರ ಕೇಳ್ತೀಯಲ್ಲ, ಅದನ್ನ ನನ್ನ ಹತ್ರ ಕೇಳು ತಂಗಿ. ಯಾಕೆ ಬೇಜಾರ್ ಮಾಡ್ಕೋತೀರಾ? ಬರೀ ನಿಮ್ಮೊಬ್ಬರದ್ದೇ ತೆಗಿತಿದ್ರಲ್ಲ. ಹೌದು, ಯಾರಿಲ್ಲ ಅಂದಿದ್ದು? ನಿಮ್ ಹುಡುಗಿನೇ ಸರಿಯಾಗಿ ಕೋಆಪರೇಟ್ ಮಾಡ್ತಿಲ್ಲ ಅಂತಿರೋದು. ಇಂಜಿನು ಅವಾಗವಾಗ ಕಿರಿಕ್ ಮಾಡ್ತಾ ಇದೆ. ಅದಕ್ಕೆ ಫೋಟೋಗ್ರಾಫರ್ಸೇ ಟೈರ್ಡ್ ಆಗಿ ನಂದೊಬ್ಬಂದೇ ಸ್ಟಿಲ್ ತೆಗಿತಾ ಇದಾರೆ. ಏನಪ್ಪಾ ಫೋಟೋಗ್ರಾಫರ್, ಇಲ್ಬಾ ಕೊಡು. ಇಲ್ಲ, ಫೋಟೋಸ್ ಎಲ್ಲ ತೆಗ್ದಾಯ್ತು, ಬೇಡ ಅನು. ನೀವ್ ಹೇಗ್ ತೆಗಿಸ್ಕೊಂಡ್ರಿ ಅಂತ ನಾನು ನೋಡ್ತೀನಿ. ಕೊಡು. ತಗೊಳ್ಳಿ ಮೇಡಮ್, ತುಂಬಾ ಚೆನ್ನಾಗಿರುತ್ತೆ. ಅಯ್ಯಯ್ಯೋ, ಏನಪ್ಪ ಇದು? ಫೋಟೋಸೇ ಮೇಡಮ್. ಅಲ್ಲಪ್ಪ, ನಾವ್ ಮುಂಚೆ ಯಾವತ್ತೂ ಫೋಟೋಸ್ ನೋಡಿಲ್ವಾ? ಹಳ್ಳಿ ಕಡೆಯವರು ಅಂದ್ರೆ ಹೆಡ್ರು ಅಂತಾನಾ? ಇಷ್ಟೊಂದು ಕೆಟ್ಟದಾಗ ಫೋಟೋಸ್ ತೆಗ್ದಿದ್ಯಲ್ಲ, ನಿನಗ್ ಗೊತ್ತಾ ಇಲ್ವಾ? ಮೊದ್ಲು ಅದನ್ನ ಹೇಳು. ವೆಡ್ಡಿಂಗ್ ಫೋಟೋಗ್ರಾಫರ್ ಅಂದ್ರೆ ಏನಂತ ಗೊತ್ತಾ ನಿನಗೆ? ಅನು, ಅವರು ನಮ್ ಈವೆಂಟ್ಸ್ಗೆಲ್ಲ ತೆಗಿಯೋ ಫೋಟೋಗ್ರಾಫರೇ. ಇರ್ಲಿ ಪರಿ, ಫೋಟೋ ಫ್ರೇಮ್ ಎಲ್ಲ ನೋಡಿದ್ರೆ ಲೈಟಿಂಗ್ಗೆ ಸರಿ ಇಲ್ಲ. ಜೀವನದಲ್ಲಿ ಒಂದ್ಸಲ ಮದ್ವೆ ಆಗ್ತೀವಿ, ಫೋಟೋಸ್ ಎಲ್ಲ ಸೂಪರ್ ಆಗಿರೋದ್ ಬೇಡ್ವಾ? ಈ ಕಾಲದಲ್ಲೆಲ್ಲ ಏನೋ ಕ್ಯಾಂಡಿಡ್, ಪ್ರೀ ಪೋಸ್ಟ್ ಅಂತ ಏನೇನೋ ಸ್ಟೈಲ್ ಆಗಿ ತೆಗಿತಾರೆ. ಆದ್ರೆ ನೀನ್ ನೋಡಿದ್ರೆ ನಮ್ಮಪ್ಪನ್ ಕಾಲದ ಸ್ಟೈಲೇ ತೆಗಿತಿದ್ಯಲ್ಲ. ಇದೆಲ್ಲಾನು ಹೋಗ್ಲಿ ಬಿಡು ಅನ್ಬೋದು. ಮದುಮಗನ್ ಫೋಟೋ ನೋಡಿದ್ರೆ ಏನು ಚಂದನೇ ಅನ್ನಿಸ್ತಿಲ್ಲ. ಹೌದಮ್ಮ, ಸರಿ ಕೇಳು, ನ್ಯಾಯ ತಾನೆ? ಏನಪ್ಪಾ, ಏನೋ ಕೆಮಿಸ್ಟ್ರಿ ಬಯಾಲಜಿ ಅಂತ ಹೇಳ್ತಾರಲ್ಲ, ಅದೆಲ್ಲ ಏನು ಕಾಣಿಸ್ತಾನೆ ಇಲ್ಲ. ಸುಮ್ನೆ ಬೇರೆ ಕ್ಯಾಮೆರಾಮನ್ ಕರ್ಸೋದು ಒಳ್ಳೇದು. ಮೇಡಮ್, ನಾನೇನ್ ಮಾಡ್ಲಿ? ನಾ ಹೇಳ್ದಷ್ಟೇ ಮಾಡೋನು.
ಅವರು ಕೋಆಪರೇಟ್ ಮಾಡಿ ಪೋಸ್ ಕೊಟ್ರೆ ತಾನೇ ನಾನು ಫೋಟೋ ತೆಗಿಯಕ್ಕಾಗೋದು. ಸರ್ ಆದ್ರೂ ಸ್ವಲ್ಪ ಪರವಾಗಿಲ್ಲ ಮೇಡಮ್, ಆದ್ರೆ ಮೇಡಮ್ ನೀವು ಸರಿಯಾಗಿ ಪೋಸ್ ಕೊಟ್ರೆ ತೆಗಿತೀನಿ. ನೀವೀಗ ಪೋಸ್ ಕೊಡಿ, ನಾನು ಹೇಗೆ ತೆಗಿತೀನಿ ಅಂತ ನೀವೇ ನೋಡಿ. ಹೌದಾ, ಕೊಡಕ್ ಹೇಳ್ತೀನಿ. ಓಕೆ ಮೇಡಮ್. ಪರಿ ಅಣ್ಣ, ನಿಮ್ಮಿಬ್ರಿಗೂ ಹೆಂಗ್ ಫೋಸ್ ಕೊಡೋದು ಅಂತ ನಾನ್ ಹೇಳ್ಕೊಡ್ತೀನಿ. ಅದನ್ನ ನೋಡಿ ನೀವು ಕಲ್ತ್ಕೊಳ್ಳಿ, ಸರಿನಾ? ನೀನಾ ತಂಗಿ? ನಮ್ ಮನೆಯವ್ರ ಇಲ್ದೆ ನಾನ್ ಹೇಗ್ ಫೋಸ್ ಕೊಡ್ಲಿ? ಇಲ್ಲೊಬ್ರು ಕೊನೆ ಮೂಗಾಗಿ ಲಕ್ಷಣವಾಗಿ ಓಡಾಡ್ತಾ ಇದ್ರಲ್ಲ. ಲೋ ಅರ್ಜುನ್, ಎಲ್ಲ ಓಕೆ ತಾನೆ? ಚೆನ್ನಾಗಿದೆ ಅಣ್ಣ. ನಿಮ್ಮನ್ನೇ ಹುಡುಕ್ತಾ ಇದ್ದೆ. ನಾನಾ? ಹಾ, ನೀವೇ ಅಣ್ಣ. ಅಭಿ ನಮ್ಮಣ್ಣನೇ. ಓ, ಹಾ, ನಿಮ್ ದೊಡ್ಡಣ್ಣನ ಇವ್ರು? ಸರಿ ಹೋಯ್ತು ಬಿಡಿ. ಒಳ್ಳೆ ಲಕ್ಷಣವಾದ ಮುಖ, ಫೋಟೋಸ್ಗೆ ಚೆನ್ನಾಗ್ ಕ್ಯಾಶುವಲ್ ಆಗಿರುತ್ತೆ. ಈಗ ಇವರಿಗೆ ಜೋಡಿ ಬೇಕಲ್ಲ. ಏನು ಜೋಡಿನಾ? ನೀವು ಏನ್ ಹೇಳ್ತಿದ್ದೀರಾ ಗೊತ್ತಾಗ್ತಿಲ್ಲ. ಅಭಿ ನೀನೇನ್ ಹೆದರ್ಕೋಬೇಡ, ನಿನ್ನ ಇಟ್ಕೊಂಡು ಒಂದ್ ಚಿಕ್ಕ ಟ್ರೈನಿಂಗ್ ಸೆಷನ್ ಅಷ್ಟೇ. ಟ್ರೈನಿಂಗಾ? ಯಾವ್ದಕ್ಕೋ? ನೀವು ಕೂಲ್ ಆಗಿರಿ ದೊಡ್ಡಣ್ಣ. ವಿಷಯ ಏನಂದ್ರೆ ಇವ್ರಿಬ್ರಿಗೂ ಮದ್ವೆ ಫೋಸ್ ಕೊಡಕ್ಕೆ ಬರಲ್ಲ. ಅದಕ್ಕೆ ಫೋಟೋಸ್ ಎಲ್ಲ ಚೆನ್ನಾಗ್ ಬರ್ತಿಲ್ಲ ಅಂತ ನೋಡಿ ಆ ಫೋಟೋಗ್ರಾಫರೇ ಹೇಳ್ತಿದ್ದಾರೆ. ನೀವೀಗ ಅವ್ರಿಗೆ ಟ್ರೈನ್ ಮಾಡ್ಬೇಕು. ಅಂಗೈಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಕಲಿಬೇಕು. ಅನು, ಬಾಯ್ ತಪ್ಪಿ ಹೋಗಿ ಗುಟ್ಟನೆಲ್ಲ ಬಿಟ್ಕೊಡ್ಬೇಡ್ವೆ. ಬಿಡು ಬಿಡು, ಇದೆಲ್ಲ ಪಬ್ಲಿಸಿಟಿ ಮಾಡ್ತೀನಿ, ಯಾರಿಗೂ ಗೊತ್ತಾಗಲ್ಲ ಬಿಡು. ಮತ್ತೆ ಈ ಸೋನಮ್ ಇದ್ದಾಳಲ್ಲ, ಇವಳು ಮಾಡ್ಲಿಂಗ್ ಮಾಡ್ತಾಳೆ. ಇವಳು ಸಖತ್ತಾಗ್ ಮಾಡ್ತಾಳೆ. ಇಲ್ಲ, ಅದು ಬೇರೆ ಯಾರನ್ನಾದ್ರೂ ಹಾಕೊಳ್ಳಿ. ಏನಣ್ಣ ಹೋಗಿ ಬನ್ನಿ ಅಂತ ಅದ್ ಆಮೇಲೆ ನೋಡೋಣ. ಮೊದ್ಲು ಇವಳು ಕೈ ಹಿಡ್ಕೊಳ್ಳಿ, ಎಲ್ಲ ಸರಿಯಾಗತ್ತೆ. ನೀನ್ ಈ ಕಡೆ ಬಾ, ಬನ್ನಿ. ಇಲ್ಲಿ ನಿಂತ್ಕೊ, ಅದ್ ಕೊಡು. ಕೈ ಹಿಡ್ಕೊಳ್ಳಿ. ಇಬ್ರು ಸರಿಯಾಗಿ ಕೇಳಿಸ್ಕೊಳ್ಳಿ. ಈಗ ನಾನೇ ಡೈರೆಕ್ಟರ್. ಸರಿ ಸರಿ, ಪರಿ ಅಣ್ಣ ಇಬ್ರು ಸರಿಯಾಗಿ ಗಮನಿಸಿ ಆಯ್ತಾ? ದೊಡ್ಡಣ್ಣ ಸೋನಮ್ ಹೇಗ್ ಪೋಸ್ ಕೊಡ್ತಾರೆ ಅನ್ನೋದಷ್ಟನ್ನೇ ನೋಡಿ. ಈ ಕೈ ನನ್ ದೇವಿ ಕೈ ಆಗಿದೆಯಲ್ಲ, ದೇವಿ ಯಾಕೆ ಇಷ್ಟು ನೆನಪಾಗ್ತಿದ್ದಾಳೆ? ಈ ಟೈಮಲ್ಲಿ ನೀನ್ ನನ್ನ ಜೊತೆ ಇಲ್ಲ ಅಂತ ದೇವರು ನೆನ್ಪು ಮಾಡ್ತಿದ್ದಾನಾ?